ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಖಂಡನೀಯ. ನೀಟ್ ಪರೀಕ್ಷೆ ರದ್ದಾದ ಬಳಿಕ ನಿರಾಶೆಯಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ದಲಿತ ಪರ ಸಂಘಟನೆ ಮುಖಂಡರಾದ ಭೀಮಯ್ಯ ಆಗ್ರಹಿಸಿದ್ದಾರೆ. ಅವರು ದುಡ್ಡಿಗೆ ಹಣಕ್ಕೋಸ್ಕರ ಮಾರಾಟ ಮಾಡೋದು ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾದ ತಕ್ಷಣ ಇದನ್ನೆಲ್ಲ ಒಂದು ಇದನ್ನು ನೀಟ್ ಪತ್ರಿಕೆ ಆಗ್ಬೋದು ಅಥವಾ CET ಪತ್ರಿಕೆ ಆಗ್ಬೋದು, ಇದನ್ನೆಲ್ಲ ಏನಾಗುತ್ತೆ ವ್ಯಾಪಾರಕ್ಕೆ ಖಾಸಗೀಕರಣ ಮಾಡಬೇಕು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಏನು ನಮ್ಮ ಒಂದು ಪ್ರೈವೇಟೈಸಮ್ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಎಲ್ಲ ತರಬೇತಿ ಕೇಂದ್ರಗಳಿಗೆ ಆ ಪೇಪರ್ಗಳನ್ನು ಎಲ್ಲರನ್ನ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ರಿಂದಲೇ ಈ ಪತ್ರಿಕೆಗಳನ್ನು ಲೀಕ್ ಆಗೋದು. ಹೀಗಿಲ್ಲ ಅಂದರೆ ಲೀಕ್ ಆಗುತ್ತೆ. ಇದರಲ್ಲಿ ಅನೇಕ ಅಧಿಕಾರಿಗಳು ಇರ್ತಾರೆ, ಅನೇಕ ವ್ಯವಸ್ಥೆ ಇರುತ್ತೆ. ಆದರೂ ಸಹ ಪೇಪರ್ ಲೀಕ್ ಆಗುತ್ತೆ ಅಂದರೆ ಯಾರು ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡ್ತಾರೋ, ಯಾರು ಉಸ್ತುವಾರಿ ಮಾಡ್ತಾರೋ ಅವರು ಈ ಪತ್ರಿಕೆಗಳನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಲೀಕ್ ಮಾಡಲಿಕ್ಕೆ ಅವಕಾಶ ಇದೆ. ಇಂಥ ಒಂದು ವ್ಯವಸ್ಥೆಯನ್ನು ವಿರೋಧಿಸಿ ಸೋನಮ್ ವಾಂಗ್ಚುಕ್ ಅವರು ಈ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೋಸ್ಕರ ಅವರು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನು ಅವರು ಹಮ್ಮಿಕೊಂಡಿದ್ರೆ ಈ ದೇಶದಲ್ಲಿ ಒಬ್ಬ ಆ ಪ್ರಜೆಯ ಹಿತಾಸಕ್ತಿಯನ್ನು ಅವರು ಪ್ರಜಾತಾತ್ಮಕವಾದ ಹಕ್ಕುಗಳನ್ನು ಹಾಗೂ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅವರು ಕಿತ್ಕೊಂಡಂಗೆ ಏಕಾಏಕಿ ಪೊಲೀಸ್ನವರು ಅವರನ್ನು ಬೆಳಗ್ಗೆ ಯಾವುದೇ ಮುನ್ಸೂಚನೆ ನೀಡದೆ ಅವರನ್ನು ಅಲ್ಲಿಂದ ತೆರವು ಮಾಡಿಸ್ತಾರೆ. ನ್ಯಾಯಯುತ ಬೇಡಿಕೆ ನಿಟ್ಟು ಇವತ್ತು ಏನು ನೀಟ್ ಅಕ್ರಮ ಹಗರಣ ನಡೆದಿದೆ, ಅದು ಕೇಳ್ತದಲ್ಲಿ ನ್ಯಾಯಯುತವಾದ ಬೇಡಿಕೆಗಳು ಹಕ್ಕೊತ್ತಾಯಗಳಿದೆ. ಆ ಹಕ್ಕೊತ್ತಾಯಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತಾಯಿದ್ರೆ ಇವರ ಆ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಅದು ಮೋದಿ ನೇತೃತ್ವದ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಈ ಹತ್ತಿಕ್ಕುವಂಥ ಕೆಲಸ ಮಾಡಿದೆ. ಇದಕ್ಕೆ ಒಂದು ಧಿಕ್ಕಾರವನ್ನು ನಾವು ಹೇಳೋಕ್ಕೆ ಬಯಸ್ತೀವಿ. ಸೋನಮ್ ವಾಂಗ್ಚುಕ್ ಅದಕ್ಕಿಂತಲೂ ಮೊದಲು 18 ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಅಲ್ಲಿ ಉಪವಾಸವನ್ನು ಮಾಡ್ತಾಯಿದ್ರೆ, ಅದರಲ್ಲೂ ಕೂಡ ನೇಹಾ ಬೋರಾ ಅಂತಕ್ಕಂಥವ್ರು ತುಂಬ ಗಂಭೀರವಾದರೂ ಕೂಡ ಉಪವಾಸ ಮಾಡ್ತಾ ಗಂಭೀರ ಸ್ಥಿತಿಗೆ ಹೋದರೂ ಕೂಡ ಇವರು ಕನಿಷ್ಠ ಇವ್ರ ಯೋಗ್ಯತೆ ಇಲ್ಲ, ಅವ್ರ ಜೊತೆ ಸಂಧಾನ ಮಾಡಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ. ಅಂಥ ಒಂದು ನೀಚ ಸರ್ಕಾರವನ್ನು ನಾವು ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ವಿ. ಇಂಥ ಸರ್ಕಾರವನ್ನು ಮುಂದಿನ ಕಿತ್ತೊಗಿಬೇಕು. ಇಲ್ಲಿ ಉನ್ನತ ಶಿಕ್ಷಣ ಮಾತ್ರ ಕೈ ತಪ್ಪಿಲ್ಲ, ಬಡವರಿಗೆ ಈ ಕೆಳಮಟ್ಟದಲ್ಲಿ ಏನು ಈ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚುತ್ತಾ ಈ ಎಲ್ಲ ಕ್ಷೇತ್ರಗಳನ್ನು ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಹಕ್ಕುಗಳು ಏನು ಸಿಗಬೇಕು ಆ ಎಲ್ಲ ಹಕ್ಕುಗಳನ್ನು ಅಥವಾ ಉಪವಾಸ ಸತ್ಯಾಗ್ರಹ ಮಾಡಿದರೆ ಯಾವುದೇ ಸರ್ಕಾರಗಳು ತಕ್ಷಣ ಸ್ಪಂದಿಸಿ ಆ ಒಂದು ಏನು ಅವ್ರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮುಂದಾಗ್ತಿದ್ವು. ಆದರೆ ಇವತ್ತಿನ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಏನಾಗಿದೆ ಅಂತಂದರೆ ಪ್ರತಿ ಕ್ಷೇತ್ರದಲ್ಲಿ ಕೇವಲ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಮಾತ್ರ ಅಲ್ಲ, ಈಗ ರಾಮ ಮಂದಿರ ವಿಚಾರ ಆಗಿರ್ಬೋದು, ಕಳ್ತನದ ವಿಚಾರ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ಚುನಾವಣಾ ಅಕ್ರಮದಿಂದ ಆಗಿರ್ಬೋದು, ಏನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಧಿಕ್ಕರಿಸಿ ಇವತ್ತು ಸಂವಿಧಾನಕ್ಕೆ ವಿರುದ್ಧವಾದಂಥ ಆಚರಣೆಗಳಲ್ಲಿ ತೊಡಗ್ತಾ ದೇಶದ ಜನರನ್ನು ಬಹಳ ಅಪಾಯಕಾರಿ ಸ್ಥಿತಿಗೆ ತಳ್ಳುವಂಥ ಈ ಒಂದು ಕೇಂದ್ರ ಸರ್ಕಾರ ತೊಲಗದ ಹೊರತು ಈ ದೇಶಕ್ಕೆ ಯಾವುದೇ ರೀತಿಯ ಒಂದು ಒಳ್ಳೆಯ ಆಡಳಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಇವತ್ತೇನು ನೀಟ್ ಹಗರಣ ಆಗಿದೆ, ಇದನ್ನು ಏನು ಪ್ರಧಾನ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರ ಮುಖಾಂತರ ಜೊತೆಗೆ ಪ್ರಧಾನಮಂತ್ರಿ ಅವರು ಕೂಡ ನೈತಿಕ ಹೊಣೆ ಹೊತ್ತು ಕೂಡಲೇ ಈ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆ ಮುಖಂಡರಾದ ಮರ್ಲೆ ಅಣ್ಣಯ್ಯ, ಕೂದುವಳ್ಳಿ ಮಂಜುನಾಥ್, ನಾಗೇಶ್ ಇಂದಾವರ, ಪೂರ್ಣೇಶ್ ಇಂದಾವರ, ಮಂಜಯ್ಯ, ಛಲವಾದಿ ರಘು, ಚೌಡಪ್ಪ, ಪುಟ್ಟಸ್ವಾಮಿ ಆದಿಹಳ್ಳಿ, ಗಣೇಶ್ ಇನ್ನಿತರರು ಉಪಸ್ಥಿತರಿದ್ದರು.